ಇನ್ನು ಮುಂದೆ ಕಾಳುಗಳನ್ನ ಓವರ್ ನೈಟು ನೆನೆ ಹಾಕೋದನ್ನ ಬಿಟ್ಟುಬಿಡಿ. 8 ಅವರ್ 10 ಅವರ್ ನೆನೆಸೋದೇನು ಬಿಟ್ಬಿಡಿ. ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮ್ಗೆ ಇವಾಗ. ಇದನ್ನ ಟ್ರೈ ಮಾಡಿ. ಇನ್ಸ್ಟೆಂಟಾಗಿ ಕಾಳು ಬೆಂದಿರುತ್ತೆ, ನೆಂದಿರುತ್ತೆ, ಅಡುಗೆಗೂ ಬಳಕೆ ಮಾಡ್ಬೋದು. ಈ ಥರ ಒಂದು ಮ್ಯಾಟ್ರೇ ನನಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಅಂತ ನನಗಂತೂ ದೇವರಣೆಗೂ ಇದ್ರ ಬಗ್ಗೆ ಒಂದು ಚೂರು ನಾಲೆಡ್ಜ್ ಇಲ್ಲ, ನನಗೆ ಗೊತ್ತೂ ಇಲ್ಲ. ಐ ಥಿಂಕ್ ನಂತರೇನೋ ತುಂಬ ಜನ ಬಿಗಿನರ್ಸ್ಗಳಿಗೂ ಗೊತ್ತಿರಲ್ಲ ಅಂತ ಅನಿಸುತ್ತೆ, ಅಥವಾ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಈ ಥರನೂ ಒಂದು ಟಿಪ್ಸ್ ಇದ್ದರೆ ನಾವು ಕಷ್ಟಪಡುವಂಥ ಅವಶ್ಯಕತೆನೇ ಇಲ್ಲ. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಅಂತ ನನಗೂ ಡೌಟ್ ಇದೆ. ಸೊ ಪ್ರಾಕ್ಟಿಕಲ್ ಆಗಿ ಇವತ್ತು ನಮ್ಮಮ್ಮ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪೆರಿಮೆಂಟ್ನ ನಿಮಗೂ ತೋರಿಸ್ತೀನಿ. ವರ್ಕೌಟ್ ಆದರೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ. ಬನ್ನಿ, ಅದು ಏನು ಟಿಪ್ಸು, ಅದು ಏನು ಟ್ರಿಕ್ಸು ಎಲ್ಲ ತೋರಿಸ್ತೀನಿ. ಫಾಸ್ಟಾಗಿ ರೆಸಿಪಿ ತೋರಿಸ್ಕೊಡ್ತೀನಿ. ಒಳ್ಳೆ ಫಾಸ್ಟು ಅಂತಲ್ಲ ನೋಡು, ಕಡಲೆಕಾಳನ್ನ ನಾವು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಓವರ್ ನೈಟು ನೆನೆಸ್ತೀವಿ. ಯಾಕಂದರೆ ಚೆನ್ನಾಗಿ ದಪ್ಪದಾಗೆ ನೆನೀಲಿ ಅಂತ. ಆಮೇಲೆ ಬಟಾಣಿನೂ ಅಷ್ಟೇ ಓವರ್ ನೈಟು ನೆನೆಸ್ತೀವಿ. ನಾನು ಹೇಳೋದು ನೆನೆಸಲೇಬೇಡಿ, ಇಮಿಡಿಯೇಟಾಗಿ ಬೇಯುತ್ತೆ, ಫಸ್ಟ್ ಕ್ಲಾಸಾಗಿ ಬೇಯುತ್ತೆ, ಸಾಫ್ಟಾಗೇ ಬೇಯುತ್ತೆ. ಅದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಐಸ್ ಕ್ಯೂಬ್. ಈ ಐಸ್ ಕ್ಯೂಬ್ ಇದ್ದರೆ ಕಡಲೆಕಾಳಾಗಲಿ ಬಟಾಣಿ ಎಂಥ ಗಟ್ಟಿ ಪದಾರ್ಥಗಳು ಕಾಳುಗಳಿದ್ರೂ ಕೂಡ ಇಮಿಡಿಯೇಟಾಗೆ ಬೇಯುತ್ತೆ. ನೀವು ಓವರ್ ನೈಟ್ ಬೇಯಿಸೋದೇ ಬೇಡ. ಮರ್ತೋಗ್ಬಿಟ್ಟೆ ಅಂತಂದರೆ ಇದನ್ನು ಮಾಡಿ ಫಟಾಫಟ್ ಅಂತ ಬೇಯುತ್ತೆ ಚೆನ್ನಾಗಿ. ಸೊ ಬೇಸಿಕಲಿ ಏನು ಕತೆ ಹೆಂಗೆ ಹಾಕ್ಬೇಕು, ನನಗೂ ಇದು ಒಂದು ಸರ್ಪ್ರೈಸಿಂಗ್ ವಿಚಾರ. ಸೊ ನನಗೂ ಗೊತ್ತಿಲ್ಲ, ಈ ಥರ ಒಂದು ಮ್ಯಾಟ್ರೇ ನನಗೆ ಗೊತ್ತಿಲ್ಲ. ಸೊ ಹೆಂಗೆ ಇದು ಹೇಳು, ನೋಡ್ಕೊ. ಸುಮ್ಮನೆ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೇನೆ. ಸುಮ್ಮನೆ ಒಂದು ಇಡಿ ಟಿಪ್ಸ್ಗೆ ತೋರಿಸ್ತಾರೆ. ಒಂದಿಡಿ ಕಡಲೆಕಾಳು, ಒಂದಿಡಿ ಬಟಾಣಿ. ನಿಮಗೆ ಸಿಂಗಲ್ ಆಗಿ ಬೇಕಂದ್ರೆ ಸಿಂಗಲ್ ಬೇಯಿಸ್ಕೊಳ್ಳಿ, ಬೇಡ ಅಂದರೆ ನಾನು ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ಈ ಥರ ತುಂಬ ಗಟ್ಟಿ ಇರೋದನ್ನ ಡೀಪಾಗಿ ಓವರ್ ನೈಟು 6-8 ಅವರ್ಸ್ ನೆನೆಸೋದನ್ನ ಇಮಿಡಿಯೇಟಾಗೆ ಸಾಫ್ಟ್ ಮಾಡೋಕ್ಕೆ ನೋಡಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. 2 2 4 6 8 10 ಪೀಸ್ ಇದೆ. 10 ಕ್ಯೂಬ್ಸ್ ಇದೆ. 10 ಐಸ್ ಕ್ಯೂಬ್ ಆಯಿತಾ? ಇವಾಗ ನೀರಷ್ಟೇ ನೀರು, ಕಾಳು ಇಷ್ಟೇ ಸಾಕು. ಅಲ್ಲ ಕಣಮ್ಮ, ಇವಾಗ ನೀನು ನೀರು ಹಾಕಿದ್ರೂ ಐಸ್ ಕ್ಯೂಬ್ ಕರಗುತ್ತೆ, ಒಲೆ ಮೇಲೆ ಹಚ್ಚಿದ್ರೂ ಐಸ್ ಕ್ಯೂಬ್ ಕರಗುತ್ತೆ. ನೋಡ್ಕೊಂಬಂದ್ರೆ ಸುಳ್ಳ್ಯಾಕೆ ಹೇಳಬೇಕು. ಸ್ವಲ್ಪ ಕಾಳು ಬೇಯಬೇಕಾದ್ರೆ ಯಾವಾಗಲೂ ಸ್ವಲ್ಪ ಉಪ್ಪು ಹಾಕ್ತೀವಿ, ಇಷ್ಟೇ. 3 ವಿಸಿಲ್ ಕೂಗಿಸ್ಕೊಂಡು. 3 ವಿಸಿಲಾ? ಅಷ್ಟೇ. ಕೇಳಿಸ್ಕೊ ವಿಸಿಲ್ ಸೌಂಡ್ನ ಕೂಡ. 3 ವಿಸಿಲಾ ಬರಲ್ಲ? ಹೇಗೆ ಬೇಕಂತ ತೊಗೊಂಬರ್ತೀನಿ ನೋಡಿ. ಬೇಯಿಸ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಿಲ್ಲ ನಾನು. ಅದು ನನಗೂ ಬುದ್ಧಿ ಇದೆ, ನನಗೂ ಗೊತ್ತು, ನಿನಗೂ ಗೊತ್ತಿಲ್ಲ ಅಷ್ಟೇ. ಕೆಲವೊಂದು ಅಡುಗೆ ಮನೇಲಿ ಕೆಲವೊಂದು ಡೀಪಾಗಿ ನಿನಗೆ ಅಡುಗೆ ಅಷ್ಟೊಂದು ಏನು ಟಿಪ್ಸ್ಗಳು ಗೊತ್ತಾಗಲ್ಲ. ನಾವು ಇದರಲ್ಲೇ 30 ವರ್ಷ ಬೆಂದೋಗಿದ್ದೀವಿ, ಅಡುಗೆ ಮನೇಲೇ ಇರ್ತೀವಿ. ಹಾಗಾಗಿ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ. ನಿನಗೆ ಆಶ್ಚರ್ಯನೂ ಇರ್ಬೋದು, ಯಾವ ಥರ ಕ್ಯೂರಿಯಾಸಿಟಿನೂ ಇರುತ್ತೆ. ಹೌದಾ, ಸಾಧ್ಯನಾ ಅಂತ. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ ಅಂತ ನಮಗೆ ಕ್ಯೂರಿಯಾಸಿಟಿ ಇದೆ. ಕೆಳಗಿಟ್ಕೊಂಡು ಹಾಕಮ್ಮ. ಅಯ್ಯೋ ಏನು ಚೆಲ್ಲದು. ಅದು ನೋಡಿ, ಹಿಂಗೆ ಇಟ್ಕೋಬೇಕು. ಸೊ ಅವಾಗ ಐಸ್ ಕ್ಯೂಬ್ ಹಾಕಿಡಿ ಏನಕ್ಕಾದ್ರೂ ನಮ್ಮ ಅಮ್ಮ ಈ ಥರ ಟಿಪ್ಸ್ಗಳಿಗೆಲ್ಲ ಯೂಸ್ ಆಯ್ತದೆ. ಕ್ಯೂಬ್ಸ್ ಹಾಕಿಟ್ಟಿರಿ. ನೀನು ಸಾಧ್ಯನೇ ಇಲ್ಲ ಅಂತೀಯ. ಈ ಕಡೆ ಹಾಕಿಲ್ಲ ನೀರು ನೋಡಿ, ಈ ಕಡೆ ಫುಲ್ ಖಾಲಿ ಇದೆ. ಸಾಧ್ಯನೇ ಇಲ್ಲ ಅಂತ. ಹೌದು, ನನ್ಗೆ ಇವಾಗ್ಲೂ ಅದು ಮುಂದೆ ಬರೋ ತನಕ ನನಗೆ ಅದು ಡೌಟ್ಫುಲ್ಲೇ, ಪೂರ್ತಿ ಡೌಟ್ಫುಲ್. ಇಟ್ಟಿದ್ದೀನಲ್ಲ, ನೋಡೋಣ. ಡೌಟ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ನೋಡಿ, ಆಗುತ್ತೆ ಕಣಪ್ಪ. ಸುಳ್ಳು ಯಾಕೆ ಹೇಳಬೇಕು? ಜನಗಳಿಗೆ ಸುಳ್ಳು ವದಂತಿ ಯಾಕೆ ಕೊಡಬೇಕು? ಆಗದನ್ನೇ ನಾವೆಲ್ಲ ಮಾಡಿರೋದು ತೋರಿಸ್ತೀನಿ. ನಿನಗೆ ಗೊತ್ತಿಲ್ಲ ಅಂತ ನಿಂಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ಆ್ಯಕ್ಚುಲಿ ಬೆಂದಿದೆ. ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಆ ಸಿಪ್ಪೆ ಎಲ್ಲ ಓಪನ್ ಆಗಿರೋದು ನೋಡಿದ್ರೆ ಬಹುಶಃ ಬೆಂದಿರೋ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ನಮ್ಮ ಅಮ್ಮನೊಂದು ಟ್ರಿಕ್ಸ್ ರೆಸಿಪಿ ವರ್ಕೌಟ್ ಆಯ್ತಾ ಅಂತ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ರೆಡಿಯಾಗಿದೆ. ನಾನು ಈಚೆಗೆ ತೋರಿಸ್ತೀನಿ ಒಂದ್ಸಲ ನಿಮಗೆ. ನೋಡಿ ಇಲ್ಲಿ, ವಾ, ಬಟಾಣಿ ಒಂದು ಈಚೆಗ್ಲಾ ಇಲ್ಲಿ. ಸರ್ಪ್ರೈಸ್ ಗೈಸ್, ಈ ಥರ ಒಂದು ಮ್ಯಾಟ್ರೇ ನನಗೆ ಗೊತ್ತಿಲ್ಲ. ಎಷ್ಟು ಚೆಂದ ಬೆಂದಿದೆ. ಹಾಂ ನೋಡಿ, ಫುಲ್ ಬೆಂದೋಗಿದೆ. ಬಟಾಣಿನೂ ಬೆಂದಿದೆ, ಸಖತ್ತಾಗಿ ಬೆಂದಿದೆ ನೋಡಿ. ಬಟಾಣಿ ಬೆಂದಿದೆ, ಸೂಪರಾಗಿ ಬೆಂದಿದೆ. ತಿನ್ಬಿಟ್ಟು ಹೇಳ್ತೀನಿ. ದೇವ್ರಾಣೆಗೂ ನನಗೆ ಈ ಥರ ಒಂದು ಟಿಪ್ಸೇ ಗೊತ್ತಿಲ್ಲ, ಈ ಥರ ಒಂದು ಟ್ರಿಕ್ಸೇ ನನಗೆ ಗೊತ್ತಿಲ್ಲ.
ಹ್ಞೂ ಹ್ಞೂ ಸೂಪರ್. ಏನಿದು ನಮ್ಮಮ್ಮ ಏನೇನೋ ಮ್ಯಾಜಿಕಲ್ಲಿ ಹೇಳ್ಕೊಡ್ತಾವ್ರು ನನಗೆ. ಬಹುಶಃ ನಿಮಗೆ ಗೊತ್ತಿತ್ತೋ ಇಲ್ವಾ ನನಗೆ ಗೊತ್ತಿಲ್ಲ, ನನಗಂತೂ ಗೊತ್ತಿರಲಿಲ್ಲ. ಐಸ್ ಕ್ಯೂಬಲ್ಲಿ ಏನು ಮ್ಯಾಜಿಕ್ ಇದೆ? ಪರ್ಫೆಕ್ಟಾಗಿ ಬಂದಿದೆ. ಈ ಥರ ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ನೀವು ಟ್ರೈ ಮಾಡಿ. ಇಫ್ ಇನ್ ಕೇಸ್ 3 ವಿಸಿಲಲ್ಲಿ ಕೂಗಿಲ್ಲ ಅಂದರೆ ಇನ್ನೊಂದು 2 ವಿಸಿಲ್ ಹೊಡಿಸ್ರಿ, ಏನು ತೊಂದರೆ ಇಲ್ಲ. ಹ್ಞೂ ಪರ್ಫೆಕ್ಟಾಗಿ ಬಂದೈತಿ ಅಮ್ಮ. ಗೊತ್ತಿಲ್ಲ ಪಾಪ ಅಡಿಗೆ ಮನೆ ಕೆಲವು ಟಿಪ್ಸ್ಗಳು ಇದೆಲ್ಲ ನಂಗೆ ಗೊತ್ತಿಲ್ಲ ಬಿಡು, ಗೊತ್ತಿರಲ್ಲ. ಸೀರಿಯಸ್ ಆಗಿ ನಂಗೆ ಗೊತ್ತಿಲ್ಲ. ಎಮರ್ಜೆನ್ಸಿ ಬೇಕು ಅಂದ್ರೆ ನಾವು ಪಲಾವ್ಗೆ ಬಟಾಣಿ ಸಿಕ್ಕಿಲ್ಲ ಅಂದ್ರೆ ನಾವು ಇದೇ ರೀತಿನೇ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡು ಆಮೇಲೆ ಪಲಾವ್ಗೆ ರೆಡಿ ಮಾಡೋದು. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ಲ. ಸಖತ್ತಾಗಿದೆ. ಒಂದು 2 ಎಕ್ಸ್ಟ್ರಾ ವಿಸಿಲ್ ಹೊಡಿಸಿ ಬೆಂದಿಲ್ಲ ಅಂದರೆ ಏನು ಪರವಾಗಿಲ್ಲ. ಬಟ್ ನಾನು ತೋರಿಸಿದ್ನಲ್ಲ, ಇಸ್ಕ್ ತೋರಿಸಿದ್ದೀನಿ ನಿಮ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರ್ ಟಿಪ್ಸು. ನೀನು ರಾತ್ರಿ ನೆನೆ ಹಾಕಿ ಮಾಡೋಂಗಿದೆ, ಏನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಐಸ್ ಕ್ಯೂಬಲ್ಲಿ ಏನು ಮ್ಯಾಜಿಕ್ ಇದೆ ನಂಗೆ ಗೊತ್ತಿಲ್ಲ, ನಂಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಏನೋ ಒಂದು ಅಷ್ಟು ಕೋಲ್ಡ್ ಇರುತ್ತೆ, ಹಾಂ ತಗೊಳುತ್ತೆ ಮ್ಯಾಜಿಕ್. ಅದೇ ಅದ್ರ ಶಕ್ತಿ ಅದು ಮ್ಯಾಜಿಕ್ ಜೊತೆ ಶಕ್ತಿ ಅದು. ನನಗಂತೂ ಇದ್ರ ಲಾಜಿಕ್ ಗೊತ್ತಾಗಲಿಲ್ಲ. ಬಟ್ ಯಾ ಗುಡ್ ಎಕ್ಸ್ಪೆರಿಮೆಂಟು. ಸಡನ್ನಾಗಿ ಏನಾದರೂ ಕಾಳುಗಳು ತಿನ್ನಬೇಕು ಅಂತಂದರೆ ಬೆಸ್ಟ್ ಐಡಿಯಾ. ಐಸ್ ಕ್ಯೂಬ್ ಹಾಕಿ, ನೀರು ಹಾಕಿ, ಉಪ್ಪಾಕಿ ಕೂಗಿಸಿ ಒಂದು 5-6 ಸರಿ ಕೂಗಿಸಿ ನೀಟಾಗಿ ಬೆಂದೋಗುತ್ತೆ. ಟ್ರೈ ಮಾಡಿ. ನಿಮಗೂ ಗೊತ್ತಿತ್ತ ಟಿಪ್ಸು? ಕಮೆಂಟಲ್ಲಿ ತಿಳಿಸಿ.